ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. 15,000 ಕೋಟಿ ಮೌಲ್ಯದ ಭೂಮಿಗೆ ಹುನ್ನಾರ. ಅರಮನೆ ಮೈದಾನಕ್ಕೆ ಬರಲಿದೆ ಸಂಚುಕಾರ. ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದೆ ಸರ್ಕಾರ. ಕಾರ್ಮಿಕರ ಕೂಗಿಗೆ ಸ್ಪಂದಿಸುತ್ತಿಲ್ಲ ಪಾರ್ಲೆಜಿ ಕಂಪನಿ. ನ್ಯಾಯಕ್ಕಾಗಿ ಏರಿ ಕುಳಿತರು ಚಿಮಣಿ. ಯಾರೂ ಒರೆಸಲಿಲ್ಲ ಸಿಬ್ಬಂದಿಯ ಕಂಬನಿ. ಬಯಲಾಯಿತು ಜನಶಂಕರಿ ಒಂಟಿ ಮಹಿಳೆ ಕೊಲೆ ಪ್ರಕರಣ. ಕಾರು ಚಾಲಕ ಸೇರಿ ಹಲವರ ಬಂಧನ. ವಶವಾಯಿತು 80 ಲಕ್ಷ ಮೌಲ್ಯದ ಚಿನ್ನಾಭರಣ. ಸುನೀಲ್ ಕುಮಾರ್ಗೆ ಇರುವೆಗಳಂದ್ರೆ ಪಂಚಪ್ರಾಣ. 17 ವರ್ಷ ಕಾಲ ನಡೆಸಿದ್ದಾರೆ ಅಧ್ಯಯನ. ಇರುವೆಗಳ ರಕ್ಷಣೆ ಕಡೆಯೇ ಇವರ ಗಮನ. ನಿತ್ಯ ಕುರಿ ಕಾಯತ್ತೆ ಮಂಗಣ್ಣ. ಮರೆಯದೆ ಕೆಲಸ ಮಾಡುತ್ತೆ ಪ್ರತಿದಿನ. ಆಶ್ರಯ ಕೊಟ್ಟವರಿಗೆ ಇದು ಕೃತಜ್ಞ. ಬೆಂಗಳೂರಲ್ಲಿ ಇಂಚು ಭೂಮಿಗೂ ಭಾರಿ ಬೆಲೆ ಇದೆ. ಇಂತಹದ್ರಲ್ಲಿ ಬರೋಬ್ಬರಿ 15,000 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಕಬಳಿಸೋ ಹುನ್ನಾರ ನಡೆದಿದೆ. ಯಾರು ಈ ಕೃತ್ಯಕ್ಕೆ ಮುಂದಾದವರು? ಸರ್ಕಾರ ಏನ್ ಹೇಳುತ್ತೆ? ಬನ್ನಿ ನೋಡೋಣ. ಅರಮನೆ ಮೈದಾನವನ್ನೇ ಕಬಳಿಸಲು ಹುನ್ನಾರ. ಇದಕ್ಕೆ ಇದೆಯಾ ಸರ್ಕಾರದ ಕುಮ್ಮಕ್ಕು? ಏನೂ ಗೊತ್ತೇ ಇಲ್ಲ ಅಂತ ಇದ್ದಾರೆ ಶೆಟ್ಟರ್ ಸಾಹೇಬ್ರು. ಸುಮಾರು 15,000 ಕೋಟಿ ಬೆಲೆ ಬಾಳುವ ಅರಮನೆ ಮೈದಾನದ 452 ಎಕರೆ ಜಾಗವನ್ನ ಕಬಳಿಸುವ ಹುನ್ನಾರ ಬೆಳಕಿಗೆ ಬಂದಿದೆ. ಮೈಸೂರು ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ 5 ಸೋದರಿಯರು, ರಿಯಲ್ ಎಸ್ಟೇಟ್ ಉದ್ಯಮಿ ದಯಾನಂದ ಪೈ ಹಾಗೂ ಅವರ ಸಹವರ್ತಿಗಳು ಈ ಹುನ್ನಾರ ನಡೆಸಿದ್ದಾರೆ. ಇದಕ್ಕೆ ಸರ್ಕಾರವೇ ಹಸಿರು ನಿಶಾನೆ ತೋರಿಸಿದೆ. ನಾನೂರ 52 ಎಕರೆ ಜಾಗವನ್ನ ನಗರ ಭೂಮಿತಿ ಮತ್ತು ವಿನಿಮಯ ಕಾಯ್ದೆ ಅನ್ವಯ 1996ರಲ್ಲಿ ಅಂದಿನ ಸರ್ಕಾರ ಬೆಂಗಳೂರು ಅರಮನೆ ಆರ್ಜನೆ ಮತ್ತು ವರ್ಗಾವಣೆ ವಿಧೇಯಕ ರೂಪಿಸಿ ವಶಪಡಿಸಿಕೊಂಡಿತ್ತು. ಇದರ ವಿರುದ್ಧ ರಾಜವಂಶಸ್ಥರು ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸುತ್ತಿರುವ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ಮಧ್ಯಂತರ ತೀರ್ಪು ನೀಡಿದೆ. ಆದರೆ ಅಂತಿಮ ಆದೇಶ ಬರುವ ಮುನ್ನವೇ ಸರ್ಕಾರದೊಂದಿಗೆ ಸಂಧಾನ ನಡೆಸಿ ಭೂಮಿ ನುಂಗುವ ಸಂಚು ನಡೆದಿದೆ. ಇದು ಗೊತ್ತಿದ್ದು ಪ್ರತಿಪಕ್ಷಗಳ ನಾಯಕರು ಮೌನ ವಹಿಸಿದ್ದಾರೆ. ಆದರೆ ಈ ವಿಷಯದಲ್ಲಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅರಮನೆ ಮೈದಾನದ ವಿಚಾರವಾಗಿ ಯಾರೂ ತನ್ನೊಂದಿಗೆ ಚರ್ಚೆ ನಡೆಸಿಲ್ಲ, ತಾನು ಅದಕ್ಕೆ ಅಂಕಿತವನ್ನೂ ಹಾಕಿಲ್ಲ ಎಂದಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ಯಾರು ಬಂದು ಚರ್ಚೆನೂ ಮಾಡಿಲ್ಲ. ನೋಡ್ರಿ, ಪತ್ರಿಕೆಯಲ್ಲಿ ನೀವು ಬರೋದು ಅದ್ರ ಬಗ್ಗೆ ರಿಯಾಕ್ಷನ್ ನಾ ಏನ್ ಮಾಡಲಿ? ಅದ್ರ ಬಗ್ಗೆ ನಾನು ಕೂಡ ಯಾರು ಬಂದು ಚರ್ಚೆನೂ ಮಾಡಿಲ್ಲ. ಇನ್ನು ಉಪಮುಖ್ಯಮಂತ್ರಿ ಈಶ್ವರಪ್ಪ ಕೂಡ ಇದೇ ಮಾತನ್ನಾಡಿದ್ದಾರೆ. ಯಾರಿಗೂ ಒಂದಿಂಚು ಜಾಗ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನನ್ನ ತನಕ ಯಾವುದೂ ಬಂದಿಲ್ಲ. ಪೇಪರ್ಲ್ಲ ನೋಡಿದ್ದೀನಿ. ಆ ಥರ ಯಾವುದೇ ಆದರೂ ಒಂದೇ ಒಂದು ಇಂಚೂ ಕೂಡ ಸರ್ಕಾರ ಬಿಟ್ಕೊಡಕ್ಕೆ ತಯಾರಿಲ್ಲ. ನನ್ನ ತನಕ ಯಾವುದೂ ಬಂದಿಲ್ಲ. ಪೇಪರ್ಲ್ಲ ನೋಡಿದ್ದೀನಿ. ಆ ಥರ ಯಾವುದೇ ಆದರೂ ಒಂದೇ ಒಂದು ಇಂಚೂ ಕೂಡ ಸರ್ಕಾರ ಬಿಟ್ಕೊಡಕ್ಕೆ ತಯಾರಿಲ್ಲ. ಒಟ್ನಲ್ಲಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಥಾಸ್ಥಿತಿ ಕಾಯ್ದುಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಪಾರ್ಲೆಜಿ ಬಿಸ್ಕೆಟ್ ಎಲ್ಲರಿಗೂ ಗೊತ್ತು, ಆದರೆ ಅಲ್ಲಿರೋ ಕಾರ್ಮಿಕರ ಸ್ಥಿತಿ ಮಾತ್ರ ದೇವರಿಗೆ ಪ್ರೀತಿ ಅನ್ನುವಂತಿದೆ. ಅದಕ್ಕಾಗಿ ಇವತ್ತು ಕಾರ್ಮಿಕರೆಲ್ಲ ಬೀದಿಗಿಳಿದಿದ್ರು. ಚಿಮಣಿ ಏರಿ ನ್ಯಾಯ ಕೊಡಿ ಅಂತ ಬೇಡ್ಕೊಂಡ್ರು. ಒಂದೆಡೆ ಚಿಮಣಿ ಏರಿ ಕುಳಿತಿರೋ ಕಾರ್ಮಿಕರು, ಇನ್ನೂ ಕೆಲವರು ಕಟ್ಟಡದ ಮೇಲೆ ಕೂತು ಧಿಕ್ಕಾರ ಕೂಗಿದ ಜನ, ಮತ್ತೊಂದು ಕಡೆ ಪೊಲೀಸರ ಜೊತೆ ವಾಗ್ವಾದ ನಡೆಸ್ತಾ ಇರೋ ಕಾರ್ಮಿಕರು. ಇದು ಬೆಂಗಳೂರು ತುಮಕೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಪಾರ್ಲೆಜಿ ಕಂಪನಿಯಲ್ಲಿ ನಡೆದ ಘಟನೆ. ಇವರ ಸಿಟ್ಟಿಗೆ ಕಾರಣವಾಗಿದ್ದು ಆಡಳಿತ ಮಂಡಳಿಯ ನಿರ್ಲಕ್ಷ್ಯ. ಏನು ಸಂಘದ 100-200 ಜನ ಕಾರ್ಮಿಕರು ಒಳಗಡೆ ಇದ್ದಾರೆ. ಅವ್ರನ್ನೆಲ್ಲರೂ ಎಳೆದು ಆಚೆ ಆಗ್ತಾ ಇದ್ರು. ಇದರ ವಿರುದ್ಧವಾಗಿ ಎಲ್ಲ ಕಾರ್ಮಿಕರು ಸೇರಿ ಇವತ್ತು ಅಲ್ಲಿ ಮೇಲೆ ಕೂತಿದ್ದಾರೆ. ನಾವು 6 ಜನ ಒಳಗಡೆ ತಗೊಳ್ಳೋವರೆಗೂ ಪ್ರಾಣ ತ್ಯಾಗಕ್ಕೂ ರೆಡಿ ಇದ್ದೀವಿ ಅಂತ ಅವರು ಇವತ್ತು ಇದು ಹೇಳ್ತಾ ಇದ್ದಾರೆ. ವೇತನ ಜಾಸ್ತಿ ಮಾಡಿ ಅಂತ ಎಷ್ಟು ಬಾರಿ ಮನವಿ ಮಾಡಿದ್ರು ಆಡಳಿತ ಮಂಡಳಿ ಸೊಪ್ಪು ಹಾಕಿಲ್ಲ. ಹೀಗೆ ಹಲವು ದಿನಗಳಿಂದ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಆಡಳಿತ ಮಂಡಳಿ ತಲೆನೇ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಕಾರ್ಮಿಕರು ಬೀದಿಗಿಳಿದಿದ್ರು.
ನಂತರ ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ಸಿದ್ದರಾಮಪ್ಪ ಕಾರ್ಮಿಕ ಮುಖಂಡರ ಮನವೊಲಿಸಿ ಕಟ್ಟಡ ಏರಿದ್ದ ಕಾರ್ಮಿಕರನ್ನ ಕೆಳಗಿಳಿಸುವಲ್ಲಿ ಸಫಲರಾದರು. ಈ ವೇತನ ಹೆಚ್ಚಳ ಏನು ನಾವು ಬೇಡಿಕೆ ಇಟ್ಟಿದ್ದೋ ಅದನ್ನು ಕೂಡಲೇ ಬಗೆಹರಿಸ್ಕೊಡ್ಬೇಕು. ಮತ್ತು 6 ಜನ ಯಾರು ಕಾರ್ಮಿಕ ಮುಖಂಡರನ್ನ ಎಲ್ಲರನ್ನೂ ಡಿಸ್ಮಿಸ್ ಮಾಡಿದರೆ ಆ ಡಿಸ್ಮಿಸ್ ಮಾಡಿದಂಥ ಎಲ್ಲ ಕಾರ್ಮಿಕ ಮುಖಂಡರನ್ನ ಕೂಡಲೇ ಕೆಲಸಕ್ಕೆ ತಗೊಬೇಕು. ಮತ್ತು ಸರ್ಕಾರ ಮಧ್ಯಪ್ರವೇಶ ಮಾಡಿ ನಮಗೆ ಬೇಗ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ಇದೇ 27ನೇ ತಾರೀಕು ಆಡಳಿತ ಮಂಡಳಿ ಜೊತೆ ಸಭೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಆದರೆ ಅವತ್ತಾದರೂ ಕಾರ್ಮಿಕರ ಬೇಡಿಕೆ ಈಡೇರುತ್ತಾ ಕಾದ್ ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಒಂಟಿ ಮಹಿಳೆಯರು ಬೆಂಗಳೂರಲ್ಲಿ ಹುಷಾರಾಗಿರಬೇಕು. ಅದೆಷ್ಟೋ ಜನರನ್ನ ದುಷ್ಕರ್ಮಿಗಳು ಬಲಿ ತೆಗೆದುಕೊಂಡಿದ್ದಾರೆ. ಇಲ್ಲೊಬ್ಬ ಕಾರು ಚಾಲಕನೇ ಮಾಲೀಕರನ್ನ ಕೊಲೆ ಮಾಡಿ ಬಲೆಗೆ ಬಿದ್ದಿದ್ದಾನೆ. ಫೆಬ್ರವರಿ 10 ಬನಶಂಕರಿಯ ಒಂಟಿ ಮನೆ. ಅಲ್ಲಿತ್ತು ಮಹಿಳೆಯ ಶವ. ಬನಶಂಕರಿಯ ಬಿಡಿಎ ಬಳಿ ಇರೋ ಮನೆಯೊಂದರಲ್ಲಿ ವಿಪುಲ ಅನ್ನೋ ಮಧ್ಯವಯಸ್ಕ ಮಹಿಳೆಯ ಶವ ಬಿದ್ದಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಬನಶಂಕರಿ ಪೊಲೀಸರು ಇದೊಂದು ಸಹಜ ಸಾವು ಅಂತ ದಾಖಲು ಮಾಡಿಕೊಂಡಿದ್ರು. ದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕಳುಹಿಸಲಾಯಿತು. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಂದ ಮಾಹಿತಿ ಏನು ಅಂದ್ರೆ ಅದು ಸಹಜ ಸಾವಲ್ಲ, ಅದೊಂದು ಕೊಲೆ ಅಂತ. ಸಂಶಯಾಸ್ಪದ ಸಾವು ಅಂತ ತೆಗೆದುಕೊಂಡ್ವಿ. ಅದ ನಂತರ PM ರಿಪೋರ್ಟ್ ಆದ ನಂತರ ಕೊಲೆಯ ವಿಚಾರ ಗೊತ್ತಾಯಿತು. ಯಾಕೆಂದರೆ ಅವತ್ತು ಬಾಡಿ ಸಿಕ್ಕಿದಾಗ ಅದ್ರ ಮೇಲೆ ಏನಾದರೂ ಹೊರಗಡೆ ಗುರುತರವಾದ ಗಾಯಗಳಾಗಲಿ ಅಂತಹ ಚಿಹ್ನೆಗಳಾಗಲಿ ಕಂಡಿರಲಿಲ್ಲ. ಮರ್ಡರ್ ಅನ್ನೋದನ್ನ ಖಚಿತಪಡಿಸಿಕೊಂಡ ಪೊಲೀಸರು ವಿಪುಲ ಹಿನ್ನೆಲೆ ಹುಡುಕಿದಾಗ ಗಂಡನಿಂದ ವಿಚ್ಛೇದನೆ ಪಡೆದು 15 ವರ್ಷಗಳೇ ಆಗಿದ್ವು. ಯಾವ ಸಂಬಂಧಿಕರೂ ಇರಲಿಲ್ಲ. ಆದ್ರೆ ಒಬ್ಬ ಯುವಕ ಮಾತ್ರ ಆಕೆಯ ಬಳಿ ನಂಬಿಕಸ್ಥನಾಗಿ ಕೆಲಸ ಮಾಡ್ತಿದ್ದ. ಆತನೇ ಆಕೆಯ ಕಾರಿನ ಚಾಲಕ ಈಶ್ವರ್ ನಾಯಕ್. ಮರ್ಡರ್ ನಡೆದ ದಿನದಿಂದ ನಾಪತ್ತೆಯಾಗಿದ್ದ ಈತನ ಬೆನ್ನು ಬಿದ್ದಾಗ ಸತ್ಯ ಬಯಲಾಯಿತು. ವಿಪುಲ್ ಅವರು ಅವನ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡಿದ್ರು. ಭಾಳ ನಂಬಿಕಸ್ಥ ಒಬ್ಬ ಸೇವಕನಾಗಿದ್ದ ಅವನು. ಆತ ಮನೆ ಒಳಗಡೆ ಇದ್ದಾಗ ಆಕೆ ಎಲ್ಲಿ ಒಡವೆ ಇಡ್ತಾರೆ, ಎಷ್ಟು ಒಡವೆ ಇದೆ, ಎಷ್ಟು ಹಣ ಇದೆ ಅಂತ ಖಚಿತ ಮಾಹಿತಿ ತಿಳ್ಕೊಂಡು ಆತ ಕೊನೆ ತನ್ನ ಸಹಪಾಠಿಗಳಾದಂತಹ ರಂಜಿತ್ ಈಸ್ ಫ್ರಮ್ ಮದ್ದೂರು, ಇನ್ನೊಬ್ಬರು ಮುನ್ರಾಜು ಈಸ್ ಫ್ರಮ್ ಕುಮಾರಸ್ವಾಮಿ ಲೇಔಟು, ಇವರು 3 ಜನ ಸೇರಿಕೊಂಡು ಒಳಸಂಚು ಮಾಡ್ತಾರೆ. ಹಣಕ್ಕಾಗಿ ಈ ಕೊಲೆ ಮಾಡಿರೋದಾಗಿ ಸ್ನೇಹಿತರಾದ ರಂಜಿತ್, ಮುನಿರಾಜು ಒಪ್ಪಿಕೊಂಡಿದ್ದಾರೆ. ಮನೆಯಲ್ಲಿದ್ದ 80 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿದ್ದ ಇವರಿಂದ ಅಷ್ಟು ಆಭರಣಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನಿಂದ ದತ್ತರಾಜು ಹಾಗೂ ರವಿಕುಮಾರ್, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.